श्रीगुरुभ्यो नमः हरिः ओम् योऽन्तः प्रविश्य मम वाचं मां प्रसक्तां सञ्जीवयत्यखिलशक्तिधरसुधाम्ना अन्यांश्चास्तचरणश्रवणत्वकादीन् प्राणान् नमो भगवते पुरुषाय तुभ्यं भवत्यदनुभावादेडमो कोऽपि वाग्मी जडमतिरविजन्तुर्जायते प्राज्ञमौलिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्यादिसद्गुणोऽघाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रेयसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः श्रीगुरुभ्यो नमः। ಕೋಯಮಾತ್ಮ ಭಗವಂತ ಯಾರು, ಅದೇ ರೀತಿಯಾಗಿ ಭಗವಂತನ ಗುಣಲಕ್ಷಣಗಳನ್ನು ಉಪನಿಷತ್ತು ನಮಗೆ ತಿಳಿಸಿಕೊಡ್ತಾ ಇದೆ. ಭಗವಂತನ ಸ್ವರೂಪ, ಅವನ ಗುಣ, ಕೇವಲ ಭಗವಂತನನ್ನು ಕಾಣುವಂಥ ಬಗೆಯ ಬಗ್ಗೆ ಉಪನಿಷತ್ತು ನಮಗೆ ಬೆಳಕನ್ನು ಚೆಲ್ತಾ ಇದೆ. ಹೇಗೆ ನಾವು ಭಗವಂತನ ಸ್ವರೂಪವನ್ನು ಚಿಂತನೆ ಮಾಡಬೇಕು ಅಂತ ಉಪನಿಷತ್ತು ತಿಳಿಸಿಕೊಡ್ತದೆ. ಹೇಗಿದ್ದಾನೆ ಅಂತ ಕೇಳಿದಾಗ ಎಲ್ಲ ಯಾರ ಪ್ರೇರಣೆಯಿಂದಾಗಿ ಎಲ್ಲ ಜಗತ್ತುಗಳೂ ಕೂಡ ತನ್ನ ಕಾರ್ಯವನ್ನು ಮಾಡ್ತದೋ, ಅದೇ ರೀತಿಯಾಗಿ ಎಲ್ಲ ಇಂದ್ರಿಯಗಳು, ಅಭಿಮಾನಿ ದೇವತೆಗಳು ತಮ್ಮ ಕಾರ್ಯವನ್ನು ಮಾಡ್ತಾರೋ ಅಂತಹ ನಿಯಂತ್ರಣ ಶಕ್ತಿ, ಅದನ್ನೇ ಭಗವಂತ ಅಂತ ಉಪನಿಷತ್ತು ನಮಗೆ ತಿಳಿಸಿಕೊಡ್ತದೆ. ಅದಾದ ಮೇಲೆ ಮುಂದೆ ಉಪನಿಷತ್ತು ಭಗವಂತನ ಒಂದು 23 ಹೆಸರುಗಳ ಬಗ್ಗೆ, ಅದೇ ರೀತಿಯಾಗಿ ಅದರ ನಿಷ್ಪತ್ತಿ, ಯಾಕೋಸ್ಕರವಾಗಿ ಭಗವಂತನನ್ನು ಆ ಶಬ್ದದಿಂದಾಗಿ ಭಗವಂತನಿಗೆ ಸಹಸ್ರನಾಮದಲ್ಲಿ 1000 ಹೆಸರುಗಳನ್ನು ಅದರಲ್ಲಿ ಮಹಾಭಾರತ ತಿಳಿಸಿಕೊಟ್ಟಿದೆ ನಮಗೆ. ವಿಶ್ವ ವಿಷ್ಣು ಹಡ್ಕಾರ ಅಂತ ಹೇಳಿಕೊಂಡು ಭಗವಂತನ 1000 ನಾಮಗಳನ್ನು ಮಹಾಭಾರತ ಹೇಳಿದೆ. ಇದರಲ್ಲಿ ಈಗ ಒಂದು 23 ಹೆಸರುಗಳನ್ನು ಉಪನಿಷತ್ತು ನಮಗೆ ಹೇಳ್ತದೆ. ಅದರಲ್ಲಿ ಯಾವುದೆಲ್ಲ ಅಂತ ಕೇಳಿದ್ರೆ, ಆ 23 ನಾಮಗಳನ್ನು ಉಪನಿಷತ್ತು ಪಟ್ಟಿ ಮಾಡ್ತದೆ. ಯತ್ ಏತತ್ ಹೃದಯಂ ಮ ಚ ಆ ಏತತ್, ಅದೇ ರೀತಿಯಾಗಿ ಸಂಜ್ಞಾನಂ, ಅಜ್ಞಾನಂ, ವಿಜ್ಞಾನಂ, ಪ್ರಜ್ಞಾನಂ, ಮೇಧಾ, ದೃಷ್ಟಿ, ಧೃತಿ, ಮತಿ, ಮನೀಷಾ, ಜ್ಯೂತಿ, ಸ್ಮೃತಿ, ಸಂಕಲ್ಪ, ಕ್ರತು, ಅಸು, ಕಾಮ, ಅವಶಃ ಸರ್ವಾಣಿ ಏತಾನಿ ಏವ ಏತಾನಿ ಪ್ರಜ್ಞಾನಸ್ಯ ನಾಮಧೇಯಾನಿ ಅಂತ ಭಗವಂತನ ಹೆಸರುಗಳನ್ನು ಉಪನಿಷತ್ತು ಪಟ್ಟಿ ಮಾಡಿದೆ. ಭಗವಂತ ಯಾವೆಲ್ಲ ಕಾರಣ ಭಗವಂತ ಈ ನಾಮಗಳಿಂದ ಪ್ರಸಿದ್ಧನಾಗಿದ್ದಾನೆ ಅಂತ ಕೇಳಿದರೆ, ಅದಕ್ಕೆ ಭಾಷ್ಯಕಾರರು ಉತ್ತರವನ್ನು ಕೊಡ್ತಾರೆ. ಹೇಗೆ ಭಗವಂತ ಯತ್ ಏತತ್ ಹೃದಯಂ ಮಹಾ ಇತ್ಯಾದಿ ನಾಮಗಳಿಂದ ಪ್ರಸಿದ್ಧನಾಗಿದ್ದಾನೆ, ಹೇಗೆ ಎಲ್ಲ ನಾಮಗಳು ಕೂಡ ಭಗವಂತನದ್ದು ಅಂತ ಕೇಳಿದರೆ, ಅದಕ್ಕೆ ಉಪನಿಷತ್ತು ತಿಳಿಸಿಕೊಡ್ತದೆ. ಯೋ ವಿಷ್ಣು ಹೃದಯಂ ಇತಿ ಹೃದ್ಗತತ್ವಾತ್ ಪ್ರಕೀರ್ತಿತಃ ಮಂತ್ರತ್ವಾತ್ಮನ ಇತ್ಯೇವ ಯಚ್ಚಜ್ಞಾನ ಸ್ವರೂಪತಃ ಅಂತ ಹೇಳಿಕೊಂಡು ಆ ಎಲ್ಲ ಹೆಸರುಗಳಿಗೆ ನಿಷ್ಪತ್ತಿಯನ್ನು, ಆ ಎಲ್ಲ ನಾಮಗಳು ಹೇಗೆ ಭಗವಂತನನ್ನು
ತಿಳಿಸಿಕೊಡುವಂಥವುಗಳು ಎಂಬುದನ್ನು ಹೇಳ್ತದೆ. ಮೊದಲಿಗೆ ಭಗವಂತ ವಿಷ್ಣು ಹೃದಯಂ ಹೃದ್ಗತತ್ವಾದ ಹೃದಯಂ, ಭಗವಂತನನ್ನು ಹೃದಯ ಅಂತ ಕರೆದಿದ್ದಾರೆ. ಯಾಕೆ? ಉಪನಿಷತ್ತು ಅವನನ್ನು ಕರೆದಿರತಕ್ಕಂಥ ಹೆಸರು ಹೃದಯ. ಹೇಗೆ ಅಂತ ಕೇಳಿದರೆ, ಯೋ ವಿಷ್ಣು ಹೃದಯಂ ಇತಿ ಹೃದ್ಗತತ್ವಾತ್ ಹೃದಿ ವರ್ತತೆ. ಭಗವಂತ ಎಲ್ಲ ಸಕಲ ಜೀವರಾಶಿಗಳು ಯಾರಿಗೆಲ್ಲ ಪ್ರಾಣ ಇದೋ, ಪ್ರಾಣ ಇದ್ದವರು, ಪ್ರಾಣ ಇಲ್ಲದವರ ವ್ಯವಸ್ಥೆಯಲ್ಲಿ, ಜಡದ ವ್ಯವಸ್ಥೆಯಲ್ಲಿಲ್ಲ, ಮತ್ತು ಪ್ರಾಣದ ವ್ಯವಸ್ಥೆಯಲ್ಲಿ, ಜೀವನ ವ್ಯವಸ್ಥೆಯಲ್ಲಿ ಭಗವಂತ ಹೃದಯದಲ್ಲಿ ಇರ್ತಾನೆ. ಗುಹಾಂ ಪ್ರವಿಷ್ಟು ಆತ್ಮಾನೋ ಹಿ ತದ್ದರ್ಶನಾತ್ ಅಂತ ವ್ಯಾಸರು ಒಂದು ಸೂತ್ರದಲ್ಲಿಯೂ ಕೂಡ ಹೇಳ್ತಾರೆ. ಗುಹಾ ಪ್ರವಿಶ್ಯತ್ವ, ಗುಹಾ ವರ್ತಮಾನತ್ವ, ಹೃದಯ ಗುಹೆಯಲ್ಲಿರ್ತಕ್ಕಂತಹ ಧರ್ಮ ಅದು ಭಗವಂತನದ್ದು. ಅಂತಹ ಆ ಧರ್ಮವನ್ನಿಟ್ಟುಕೊಂಡು ಸಕಲ ಜೀವರಾಶಿಗಳ ಹೃದಯದಲ್ಲಿ ಭಗವಂತ ಇರ್ತಾನೆ. ಆದ್ದರಿಂದಾಗಿ ಅವನನ್ನು ಹೃದಯ ಅಂತ, ಹೃದಯ ಶಬ್ದದಿಂದಾಗಿ ವಾಚ್ಯನಾಗಿದ್ದಾನೆ ಅಂತ ಉಪನಿಷತ್ತು ಭಗವಂತನಿಗೆ ಹೃದಯ ಶಬ್ದವನ್ನು ಸಮನ್ವಯ ಮಾಡ್ತದೆ. ಅದಾದ ಮೇಲೆ ಮುಂದಿನ ಹೆಸರು ನಾಮ ಮನಃ ಅಂತ. ಯಾಕೆ? ನಾವು ಮುಖ್ಯತೆಯ ತಿಳ್ಕೊಳ್ಳೇಬೇಕಾಗಿರತಕ್ಕಂತಹದ್ದು, ಮನನ ಮಾಡಿಕೊಳ್ಳಲೇಬೇಕಾಗಿರತಕ್ಕಂತಹದ್ದು ಅದು ಭಗವಂತ. ಮನನ ಸ್ವರೂಪ ಭಗವಂತ. ಶ್ರವಣ, ಮನನ, ನಿಧಿಧ್ಯಾಸನ. ಭಗವಂತನನ್ನು ಕಾಣಬೇಕು ಅಂತಾದರೆ 3 ಉಪಾಯಗಳು, 3 ಮಾರ್ಗಗಳು. ಮೊದಲಿಗೆ ಶ್ರವಣ, ಅದಾದ ಮೇಲೆ ಮನನ, ಅದಾದ ಮೇಲೆ ನಿಧಿಧ್ಯಾಸನ. ಹೀಗೆ ಶ್ರವಣ, ಮನನ, ನಿಧಿಧ್ಯಾಸನಗಳು ಈ 3ಕ್ಕೂ ಕೂಡ ವಿಷಯ ಯಾರು ಕೇಳಿದರೆ ಅದು ಭಗವಂತ. ಮನನ ಸ್ವರೂಪ, ಯಾರ ವಿಷಯಕವಾಗಿ ಮನನ ಮಾಡಬೇಕು, ಯಾವುದನ್ನು ಮನನ ಮಾಡಬೇಕು, ಶಾಸ್ತ್ರಗಳ ಶ್ರವಣ, ಶಾಸ್ತ್ರಗಳ ಮನನ, ಈ ಎಲ್ಲದಕ್ಕೂ ಕೂಡ ಮೂಲ ಸ್ರೋತಸ್ಸು ಅದು ಭಗವಂತ. ಅದಕ್ಕೋಸ್ಕರವಾಗಿ ಭಗವಂತ ಮನನ ಸ್ವರೂಪನಾದ್ದರಿಂದಾಗಿ ಮನಃ ಅಂತ ಅವನನ್ನು ಉಪನಿಷತ್ತು ಕರೆದಿದೆ. ಮಂತೃತ್ವಾತ್ ಮನಃ, ಮನನಶೀಲ. ಜೀವನಿಗೆ ಮನನ ಮಾಡಲಿಕ್ಕೆ ವಸ್ತು, ಅವನು ತಿಳ್ಕೊಳ್ಳಲೇಬೇಕಾಗಿರತಕ್ಕಂತಹ, ಮನನ ಮಾಡಲೇಬೇಕಾಗಿರತಕ್ಕಂತಹ ಒಂದು ಯಾರು ಅಂತ ಕೇಳಿದ್ರೆ ಅದು ಭಗವಂತ. ಅದಕ್ಕೋಸ್ಕರವಾಗಿ ಮಂತೃತ್ವ ಅದು ಮನಃ, ಮನ ಅವಬೋಧನೆ. ಭಗವಂತ ತಿಳ್ಕೊಳ್ಳಲಿಕ್ಕೆ ಯೋಗ್ಯ, ಅದರಿಂದಾಗಿ ಅವನನ್ನು ಮನಃ ಅಂತ ಕರೆದಿದ್ದಾರೆ. ಮತ್ತೆ ಮುಂದೆ ಜ್ಞಾತೃಸ್ವರೂಪ. ಯತ್ ಭಗವಂತ ಯತ್. ಯಾಕೆ? ಜ್ಞಾತೃವಿಗೆ ಸ್ವರೂಪ. ಯಾರು ತಿಳ್ಕೊಳ್ಬೇಕು, ಜ್ಞಾತೃವಿನ ಸ್ವರೂಪ. ಜ್ಞಾತೃ ಜ್ಞೇಯ 2 ವಿಷಯಗಳು. ಜ್ಞಾತೃ ಯಾರು? ತಿಳ್ಕೊಳ್ಳಬೇಕಾದವನು ಯಾರು? ಭಗವಂತ. ಯಾಕೆ? ಭಗವಂತನನ್ನು ತಿಳ್ಕೊಂಡಿರ್ತಾನೆ, ಇದರಿಂದ ಮೋಕ್ಷ. ಜ್ಞಾತೃ ಜೀವ. ಜ್ಞೇಯ ಭಗವಂತ ಜ್ಞಾತೃ ಅಂತ ಅನಿಸಿಕೊಳ್ತಾನೆ. ಜ್ಞಾತೃ ಜೀವ, ಜ್ಞೇಯ ಭಗವಂತ. ಯಾಕೆ? ಜ್ಞೇಯವಾಗಿರತಕ್ಕಂತಹ ವಸ್ತು. ಹೀಗೆ ಆ ಜ್ಞಾತೃವಿನ ಸ್ವರೂಪಭೂತವಾದ್ದರಿಂದಾಗಿ ಅವನನ್ನು ಯತ್ ಅಂತ ಕರೆದಿದ್ದಾರೆ. ಅದಾದ ಮೇಲೆ ಭಗವಂತನನ್ನು ಏತತ್ ಶಬ್ದದಿಂದ ಉಪನಿಷತ್ತು ಹೇಳಿದೆ. ಏತತ್ ಎಂಬುದು ಭಗವಂತನ ಹೆಸರು. ಹೇಗೆ ಏತತ್ ಅಂತ ನಾವು ಸಮೀಪವರ್ತಿಯಾಗಿರತಕ್ಕಂತಹ ವಸ್ತುವನ್ನು ಹೇಳುವಾಗ ಏತತ್ ಶಬ್ದವನ್ನು ಬಳಸ್ತೇವೆ. ಇದಂ ಏತತ್ ಅಂತ ಹೇಳಿಕೊಂಡು ಇದಂ ಶಬ್ದವನ್ನು ಸಮೀಪವರ್ತಿಯಾಗಿ ಇದಂ ಅಂತ
ಸಮೀಪವರ್ತಿಯಾಗಿರತಕ್ಕಂತಹ ವಸ್ತುವಿಗೆ ನಾವು ಇದಂ ಶಬ್ದವನ್ನು ಬಳಸುವಂತಹದ್ದು, ಪ್ರಯೋಗ ಮಾಡುವಂಥದ್ದಿದೆ. ಇಲ್ಲಿ ಭಗವಂತ ಏತತಾಗಿದ್ದಾನೆ. ಯಾಕೆ? ಜೀವನ ಜೊತೆಗೆ ಸದಾ ಜೊತೆಗಿರ್ತಾನೆ. ಭಗವಂತನನ್ನು ಬಿಟ್ಟು ಜೀವ ಇಲ್ಲ, ಜೀವನಿಗೆ ಪ್ರತ್ಯೇಕವಾಗಿರತಕ್ಕಂಥ ಅಸ್ತಿತ್ವ ಇಲ್ಲವೇ ಇಲ್ಲ. ಆದ್ದರಿಂದ ಭಗವಂತ ಜೀವನ ಜೊತೆಗೆ ಸದಾ ಇರ್ತಾನೆ. ಆದ್ದರಿಂದಾಗಿ ಅವನನ್ನು ಏತತ್ ಅಂತ ಕರೆದಿದ್ದಾರೆ. ಭಗವಂತ ಏತತ್ ಧರಿಸಿಕೊಳ್ಳುತ್ತಾನೆ. ಮತ್ತು ಇನ್ನೊಂದು ಪೂರ್ಣ. ಭಗವಂತ ಅಹ ಅಂತ ಕರೆದಿದ್ದಾರೆ. ಅಜ ಇತ್ಯಾದಿ ಶಬ್ದಗಳು ಅದು ಭಗವಂತನನ್ನು ಹೇಳ್ತದೆ. ಯಾಕೆ? ಅಕಾರ, ಅಕಾರ, ಕಕಾರ ಹೀಗೆ ಏಕಾಕ್ಷರ ಕೋಶದಲ್ಲಿ ಭಗವಂತನನ್ನು ಬೇರೆ ಬೇರೆ ಶಬ್ದಗಳಿಂದ ಹೇಳಿದ್ದಿದೆ. ಅದರಲ್ಲಿ ಭಗವಂತನನ್ನು ಅಜ ಅಂತ ಅಕಾರದಿಂದ ಅಕಾರ ವಾಚ್ಯನಾಗಿದ್ದಾನೆ ಅಂತ ಹೇಳ್ತಾರೆ. ಹೇಗೆ? ಅದನ್ನೇ ಉಪನಿಷತ್ತು ತಿಳಿಸಿದ್ದು. ಭಗವಂತ ಅಹ ನ ಜಾಯತೆ ತ್ಯಜಃ ಅಂತ ಒಂದು, ಇನ್ನೊಂದು ಎಲ್ಲದಕ್ಕೂ ಕೂಡ ಮೂಲ ಭಗವಂತ ಪೂರ್ಣ. ಮತ್ತು ಅದರಿಂದಾಗಿ ಅವನನ್ನು ಆಕಾರದಿಂದ ವಾಚ್ಯನಾಗಿದ್ದಾನೆ ಅಂತ ಹೇಳ್ತಾರೆ. ಏತತ್ ಸನ್ನಿಹಿತತ್ವಾತ್ ಪೂರ್ಣತ್ವಾತ್ ಏತಿ ಏತಿ ಪ್ರಕೀರ್ತಿತಃ ಪೂರ್ಣತ್ವಾತ್ ಅಂತ ಭಗವಂತ ಏತತ್ ಅಂತ ಕರೆದಿದ್ದಾರೆ. ಪೂರ್ಣತ್ವಾತ್ ಏತಿ ಏತತ್ ಅಂತ ಅವನನ್ನು ಹೇಳ್ತಾರೆ. ಇನ್ನು ಏತತ್ವಾತ್ ತತತ್ವಾತ್ ಸಹ ಇತನ್ನಾಮ ಕೇಶವ. ಭಗವಂತ ಎಲ್ಲೆಡೆ ವ್ಯಾಪ್ತ ಮತ್ತು ಪ್ರಾಪ್ಯ. ಭಗವಂತ ಏತತ್ ತತ, ಭಗವಂತ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾನೆ. ದೇಶತಃ, ಕಾಲತಃ, ಗುಣತಃ ಎಲ್ಲ ಕಡೆಗಳಲ್ಲೂ, ಸರ್ವದೇಶ ಸರ್ವಕಾಲ ಎಲ್ಲ ಕಡೆಗಳಲ್ಲೂ ವ್ಯಾಪ್ಯ. ಇನ್ನು ಭಕ್ತರಿಗೆ ಭಗವಂತ ಸುಲಭದಲ್ಲಿ ಅವನು ಸಿಗ್ತಾನೆ. ಯಾರು ಭಕ್ತರಿದ್ದಾರೆ ಅಂತಹ ಭಕ್ತರಿಗೆ ಪ್ರಾಪ್ಯನಾದರಿಂದಾಗಿ ಭಗವಂತನನ್ನು ಇತತ್ ಅಂತ ಕರೆದಿದ್ದಾರೆ. ಮುಂದೆ ಗುಣಾನ ಉಚ್ಚಯೋ ಯಸ್ಮಾತ್ ಸ ಚ ಶಬ್ದಿತ್ಯೇವ ಶಬ್ದಿತಃ. ಭಗವಂತನನ್ನು ಏಕ ಚಕಾರದಿಂದಲೂ ಕರೀತಾರೆ. ಹೇಗೆ ಅಂತ ಕೇಳಿದರೆ, ಗುಣಾನ ಉಚ್ಚಯ ಯಸ್ಮಾತ್, ಗುಣಗಳ ಸ್ವರೂಪ ಭಗವಂತ, ಗುಣಗಳ ರಾಶಿ. ಅವನಲ್ಲಿ ಗುಣಗಳು ಎಷ್ಟಿದೆ ಅಂತ ಕೇಳಿದರೆ ಲೆಕ್ಕ ಮಾಡಲಿಕ್ಕಿಲ್ಲ. ಅನಂತ ಗುಣಗಳು, ಅನಂತ ರೂಪಗಳು, ಅನಂತವಾಗಿರುತ್ತೆ, ಎಲ್ಲವೂ ಅನಂತ. ಅಂತಹ ಅನಂತವಾಗಿರತಕ್ಕಂತಹ ಗುಣಗಳು, ಅಂತಹ ಅದರ ಸ್ವರೂಪ. ಗುಣಗಳೇ ಹೇಗೆ ಒಂದು ಮೂರ್ತಿಯಾಗಿ ಬಂದರೆ ಹೇಗಿರ್ತದೋ ಅದರ ಸ್ವರೂಪ ಭಗವಂತ. ಇಂತಹ ಆ ಗುಣ ರಾಶಿಗಳ ಒಂದು ಸಮುದ್ರ ಸ್ವರೂಪನಾದ್ದರಿಂದಾಗಿ ಅವನನ್ನು ಚಕಾರದಿಂದ ವಾಚ್ಯನಾಗಿದ್ದಾನೆ. ಅವನು ಚಕಾರದಿಂದಾಗಿ ಕರೆಯಲ್ಪಡ್ತಾನೆ. ಮುಂದೆ ಯಥಾರ್ಥ ಜ್ಞಾನ ಸ್ವರೂಪ ಹೇಳ್ತಾರೆ. ಸಮ್ಯಕ್ ಜ್ಞಾನ ಸ್ವರೂಪತ್ವಾತ್ ಸಂಜ್ಞಾನಂ. ಭಗವಂತ ಸಂಜ್ಞಾನ, ಯಥಾರ್ಥ ಜ್ಞಾನ, ಅಯಥಾರ್ಥ ಜ್ಞಾನ ಎಲ್ಲವೂ ಇದೆ ಭಗವಂತನಿಗೆ. ಹೇಗೆ? ಅದನ್ನೇ ತತ್ವಸಂಖ್ಯಾನದಲ್ಲಿಯೂ ಕೂಡ ಭಗವಂತನಿಗೆ ಅಯಥಾರ್ಥ ಜ್ಞಾನ ಉಂಟಲ್ವಾ ಅಂತ ಹೇಳಿದ್ರೆ ಹೌದು, ಅಯಥಾರ್ಥ ಜ್ಞಾನ ಇದೆ ಅಂತದಿಂದಾಗಿ ಭಗವಂತ ಅಯಥಾರ್ಥ ಜ್ಞಾನ ಇಲ್ಲದವನು. ಅಯಥಾರ್ಥ ಜ್ಞಾನ ಉಂಟು ಅಂತಾದರೆ ಭಗವಂತ ಹೇಗಾಗ್ತಾನೆ? ಅದಕ್ಕೆ ಜೀವರಾಶಿಗಳ ವಿಷಯದಲ್ಲಿ ಇಂತಹ ಜೀವನಿಗೆ ಇಂತಹ ವಿಷಯಕವಾಗಿ ಅಜ್ಞಾನ ಇದೆ, ಈ ಜ್ಞಾನ ಭಗವಂತನಿಗಿದೆ. ಇದನ್ನು ಭಗವಂತ ತಿಳ್ಕೊಂಡಿದ್ದಾನಲ್ವ. ಯಾವ ಯಾವ ಜೀವರಾಶಿಗಳಿಗೆ ಯಾವ ಯಾವ ರೀತಿಯಾಗಿರತಕ್ಕಂತಹ ಎಷ್ಟೆಷ್ಟು ಅಜ್ಞಾನ ಇದೆ, ಯಾವ ವಿಷಯಕವಾಗಿ ಅಜ್ಞಾನ ಇದೆ, ಇದೆಲ್ಲವನ್ನು ಕೂಡ ಭಗವಂತ ಅರಿತಿದ್ದಾನೆ. ಆದ್ದರಿಂದಾಗಿ ಭಗವಂತ ಸಂಜ್ಞಾನ ಯಥಾರ್ಥ ಜ್ಞಾನ ಸ್ವರೂಪ.
ಯಥಾರ್ಥ ಜ್ಞಾನದ ಒಂದು ರಾಶಿ ಭಗವಂತ. ಮುಂದೆ ಸ್ಪಷ್ಟಜ್ಞಾನ ಸ್ವರೂಪತ್ವಾತ್ ಅವನನ್ನು ಕರೆದಿದ್ದಾರೆ. ಮುಂದೆ ಅತ್ಯಂತ ಸ್ಪಷ್ಟಜ್ಞಾನ ಸ್ವರೂಪ. ಇನ್ನು ಅಜ್ಞಾನ, ವಿವಿಧ ವಿಷಯಗಳವಾಗಿರತಕ್ಕಂತಹ ಜ್ಞಾನ. ಭಗವಂತನಿಗೆ ವಿಜ್ಞಾನ ಇದೆ, ಅಂದರೆ ವಿಶೇಷ ಜ್ಞಾನ, ಎಲ್ಲ ವಿಷಯಗಳ ಜ್ಞಾನ ಇದೆ ಅವನಿಗೆ. ಇದು ಸಾಮಾನ್ಯ ಜ್ಞಾನ ಅಲ್ಲ, ವಿಶೇಷ ಜ್ಞಾನ. ಎಲ್ಲ ಜೀವ ಜಡ, ಹಿಂದೆ ಭೂತ ಭವಿಷ್ಯತ್ ವರ್ತಮಾನ ಎಲ್ಲ ಜೀವರಾಶಿಗಳ ತ್ರೈಕಾಲಿಕವಾಗಿರತಕ್ಕಂತಹ ಜ್ಞಾನ, ವಿಶೇಷ ಜ್ಞಾನ. ಸಾಮಾನ್ಯ ಜ್ಞಾನ ಬೇರೆ, ಇದು ಭಗವಂತನಿಗೆ ವಿಶೇಷ ಜ್ಞಾನ ಇದಿದೆ ಅಂತ. ಅದರಿಂದಾಗಿ ಭಗವಂತನನ್ನು ವಿಜ್ಞಾನ ಶಬ್ದದಿಂದ ಕರೀತಾರೆ. ಮುಂದೆ ಪ್ರಜ್ಞಾನ, ಎಲ್ಲ ಉತ್ತಮವಾಗಿರತಕ್ಕಂತಹ ಗುಣಗಳು, ವಿವಿಧ ಜ್ಞಾನ ಸ್ವರೂಪತ್ವಾದ ವಿಜ್ಞಾನ. ಮತ್ತು ಪ್ರಕೃಷ್ಟ ಆತ್ಮಗುಣತ್ವ ಸ್ವರೂಪ ಪ್ರಜ್ಞಾನ ಉಚ್ಯತೆ. ಭಗವಂತ ಪ್ರಕೃಷ್ಟ ಜ್ಞಾನ ರೂಪ, ಶ್ರೇಷ್ಠವಾಗಿರತಕ್ಕಂತಹ ಜ್ಞಾನಗಳು, ಎಲ್ಲ ಜ್ಞಾನಗಳು ಸ್ವರೂಪ ಅವನಿಗಿದೆ. ಅದರಿಂದಾಗಿ ಭಗವಂತನನ್ನು ಪ್ರಜ್ಞಾನ ಅಂತ ಕರೆದಿದ್ದಾರೆ. ಹೀಗೆ ಭಗವಂತನನ್ನು ಇದರಲ್ಲಿ ಹೃದಯ ಮನಃ ಯತ್ ಏತತ್ ಆ ಮತ್ತು ಇತತ್ ಚ ಸಂಜ್ಞಾನ ಅಜ್ಞಾನ ವಿಜ್ಞಾನ ಪ್ರಜ್ಞಾನ ಇಷ್ಟು ನಾಮಗಳಿಗೆ ಭಗವಂತನಲ್ಲಿ ಸಮನ್ವಯವನ್ನು ಮಾಡಿದ್ದು. ಎಲ್ಲ ನಾಮಗಳು ಕೂಡ ಭಗವಂತನದ್ದು, ಎಲ್ಲ ನಾಮಗಳು ಕೂಡ ಭಗವದ್ವಾಚ್ಯ, ಭಗವಂತನನ್ನೇ ತಿಳಿಸ್ತದೆ ಎಂಬುದಾಗಿ ಉಪನಿಷತ್ತು ತಿಳಿಸಿಕೊಟ್ಟಿತು. ಮುಂದೆ ಇನ್ನು ಆ ಹೆಸರುಗಳು ಭಗವಂತನನ್ನು ಹೇಗೆ ತಿಳಿಸ್ತದೆ ಎಂಬ ವಿಷಯಕವಾಗಿ ಉಪನಿಷತ್ತು ಹೇಳ್ತದೆ. ಅವಿಸ್ಮೃತಿತ್ವಾತ್ಮೇಧಾದ ದೃಷ್ಟಿಜ್ಞಾನ ಸ್ವರೂಪತಃ. ಭಗವಂತ ವಿಸ್ಮರಣೆ ಇಲ್ಲ. ಭಗವಂತನಿಗೆ ಯಾವ ಕಾಲಕ್ಕೂ ಕೂಡ ವಿಸ್ಮರಣೆ ಇಲ್ಲವೇ ಇಲ್ಲ, ಯಾವ ವಿಷಯಕವಾಗಿಯೂ ಇಲ್ಲ. ಯಾವುದೋ ಒಂದು ವಿಷಯಕವಾಗಿ ವಿಸ್ಮರಣೆ ಇದೆ ಇಲ್ಲವೇ ಇಲ್ಲ. ಭಗವಂತನಲ್ಲಿ ಯದ್ವಿಷಯಕವಾಗಿರತಕ್ಕಂತಹ ವಿಸ್ಮರಣೆಯನ್ನು ಕೂಡ ನಾವು ಕಲ್ಪನೆ ಮಾಡಲಿಕ್ಕಿಲ್ಲ. ಸರ್ವ ವಿಷಯಕವಾಗಿರತಕ್ಕಂತಹ ಜ್ಞಾನವೇ ಭಗವಂತನಿಗೆ ಹೊರತು ವಿಸ್ಮರಣೆ ಯಾವ ಕಾಲಕ್ಕೂ ಕೂಡ ಇಲ್ಲವೇ ಇಲ್ಲ, ವಿಸ್ಮರಣೆ ಇಲ್ಲ. ಆದ್ದರಿಂದಾಗಿ ಭಗವಂತನನ್ನು ಮೇಧ ಅಂತ ಕರೀತಾರೆ. ಒಳ್ಳೆಯ ಮೇಧಾಶಕ್ತಿ ಭಗವಂತನಿಗೆ ಇದೆ. ಮೇಧಾಶಕ್ತಿ ಭಗವಂತನಿಗಿದೆ ಅಂತ ಇವನ ಹೇಳಬೇಕು ಅಂತಿಲ್ಲ. ಯಾಕೆ? ಭಗವಂತ ಸರ್ವಜ್ಞ, ಸರ್ವಜ್ಞನಿಗೆ ಮೇಧಾಶಕ್ತಿ ಎಂಬುದನ್ನು ಪುನಃ ಪ್ರತ್ಯೇಕವಾಗಿ ಕಲ್ಪನೆ ಮಾಡಿಕೊಳ್ಳುವುದು ಬೇಕಾಗಿಲ್ಲ. ಹೇಳ್ತಾರೆ, ಮೇಧ ಎಂಬುದು ಇಡೀ ಆ ಜ್ಞಾನದ ಒಂದು ಜ್ಞಾನ ಸ್ವರೂಪ ಹೇಗೋ ಅದೇ ರೀತಿಯಾಗಿ ಭಗವಂತ ಎಲ್ಲ ಮೇಧ, ಏನೆಲ್ಲ ಜ್ಞಾನಗಳಿದೆ ಅದರ ಒಂದು ಸ್ವರೂಪ, ಅದರ ಒಂದು ಗಣಿ ಭಗವಂತ. ಮುಂದೆ ಚಾಕ್ಷುಷ ಜ್ಞಾನ ರೂಪ ದೃಷ್ಟಿ ಭಗವಂತ. ದೃಷ್ಟಿರ್ ಅವಿಸ್ಮೃತಿ ಆತ್ಮೇಧ ಮೇಧ ಸ ದೃಷ್ಟಿದರ್ಶನ ರೂಪತಃ. ಚಾಕ್ಷುಷ ಜ್ಞಾನ ರೂಪ ಭಗವಂತನಿಗೆ. ಚಾಕ್ಷುಷ ಜ್ಞಾನ ರೂಪ ಅಂತ ಹೇಳಿದ್ರೆ ಯಾವುದೋ ಒಂದು ಐಹಿಕವಾಗಿರತಕ್ಕಂತಹ ಈ ಒಂದು ಚಾಕ್ಷುಷ ಜ್ಞಾನಕ್ಕೆ ಭಗವಂತ ವಿಷಯ ಹೇಳಲಿಕ್ಕಾಗೋದಿಲ್ಲ. ಯಾಕೆ? ಚಾಕ್ಷುಷ ಜ್ಞಾನಕ್ಕೆ ಈ ಚಕ್ಷುರೇಂದ್ರಿಯ ಜ್ಞಾನ ಭಗವಂತನನ್ನು ನೋಡುವಲ್ಲಿ ಅದರ ಸಾಮರ್ಥ್ಯ ಇಲ್ಲ. ಆದರೆ ಭಗವಂತನಿಗೆ ಎಂತಹದ್ದು ಅಂತ ಕೇಳಿದರೆ ದೃಷ್ಟಿದರ್ಶನ, ಒಳ್ಳೆಯ ಅಂತರಿಂದ್ರಿಯ, ಅಂತರ್ದೃಷ್ಟಿ, ಅಂತಶ್ಚಕ್ಷು ಇದರ ದರ್ಶನಕ್ಕೆ ಯೋಗ್ಯ. ಭಗವಂತನನ್ನು ಕಾಣಬೇಕು, ಭಗವಂತನನ್ನು ನೋಡಬೇಕು ಅಂತಾದರೆ ಭಗವಂತ ಅಂತರಿಂದ್ರಿಯ, ಅಂತರ್ಜ್ಞಾನ, ಅಂತಶ್ಚಕ್ಷುವಿಗೆ ಭಗವಂತ ಸ್ವರೂಪಿ. ಅವನು ಅದಕ್ಕೆ ಕಾಣಲಿಕ್ಕೆ ಸಿಗುವವನು. ಅಂತಹ ದೃಷ್ಟಿ ಚಾಕ್ಷುಜ್ಞಾನ ರೂಪನಾದ್ರಿಂದಾಗಿ ಅವನನ್ನು ದೃಷ್ಟಿಯಿಂದ ಕರೀತಾರೆ. ಮುಂದೆ ಜ್ಞಾನಧಾರಣ ಶಕ್ತಿ ಸ್ವರೂಪನಾದ್ರಿಂದಾಗಿ, ಅಂದರೆ
ಯಾರೆಲ್ಲ ಜ್ಞಾನಿಗಳಿದ್ದಾರೆ ಅವನನ್ನು ತಿಳ್ಕೊಂಡು ಮನನ ಮಾಡ್ತಾರೆ. ತಮ್ಮ ಮನಸ್ಸಿನಲ್ಲಿ ಸದಾಕಾಲದಲ್ಲೂ ಕೂಡ ಧಾರಣೆ ಮಾಡ್ತಾರೆ. ಅದರಿಂದಾಗಿ ಅವನನ್ನು ಧೃತಿ ಅಂತ ಕರೀತಾರೆ. ಅಂತಹ ಧೃತಿಗೆ ವಿಷಯ ಭಗವಂತ ಆ ಧೃತಿ ವಿಷಯನಾದ್ದರಿಂದಾಗಿ ಅವನನ್ನು ಧೃತಿ ಅಂತ ಕರೀತಾರೆ. ಮತ್ತು ಪ್ರಮಾಣಗಳಲ್ಲಿ ಪ್ರತಿಪಾದ್ಯ, ಯಾವುದೆಲ್ಲ ಪ್ರಮಾಣಗಳು, ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಆಗಮ ಪ್ರಮಾಣ, ಈ ಮೂರೂ ಪ್ರಮಾಣಗಳಿದೆ. ಭಗವಂತ ಮೂರು ಪ್ರಮಾಣಗಳಿಂದ ವೇದ್ಯ ಆಗಿಬಿಟ್ರೆ ಪ್ರಮಾಣಿಕ ವೇದ್ಯ ಗಮ್ಯತ್ವ ಬಂದು ಬಿಡ್ತದೆ. ಹೌದು, ಪ್ರಮಾಣ ಗಮ್ಯತ್ವ ಉಂಟು. ಭಗವಂತನನ್ನು ತಿಳ್ಕೊಳ್ಬೇಕಾದ್ರೆ ಪ್ರಮಾಣ ಬೇಕು. ಆದರೆ ಇಷ್ಟೇ ಪ್ರಮಾಣದಿಂದ ವೇದ್ಯ ಅಂತ ಆಗಿಬಿಟ್ರೆ ಅದರಲ್ಲಿ ಸೀಮಿತ ಅಂತ ಆಗಿಬಿಡ್ತಾನೆ ಭಗವಂತ. ಏನು ಪ್ರತ್ಯಕ್ಷ, ಅನುಮಾನ, ಆಗಮ ಪ್ರಮಾಣದಿಂದ ವೇದ್ಯ ಅಷ್ಟರಿಂದಲೇ ಅವನು ತಿಳ್ಕೊಂಡ ಅಂತ ಆಗಿಬಿಡ್ತಾನೆ. ಆದರೆ ಇದಕ್ಕಿಂತಲೂ ಕೂಡ ಕೇವಲ ಇಷ್ಟು ಮಾತ್ರವಲ್ಲದೆ ಈ ಎಲ್ಲ ವೇದಗಳು ಅದೇ ರೀತಿಯಾಗಿ ಎಲ್ಲ ಪ್ರಮಾಣಗಳಿಗೂ ಈ ಪ್ರಮಾಣಗಳೇ ಅವನನ್ನು ಪೂರ್ಣವಾಗಿ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಪ್ರತ್ಯಕ್ಷ ಪ್ರಮಾಣದಿಂದಾಗಿ ಅಥವಾ ಅನುಮಾನ ಪ್ರಮಾಣದಿಂದಾಗಿ ಅಥವಾ ಆಗಮ ಪ್ರಮಾಣದಿಂದಾಗಿ ಅಷ್ಟರಲ್ಲೇ ಹೇಳಿಬಿಡ್ತೇನೆ ಇಲ್ಲ. ಅವನು ಮೂರೂ ಪ್ರಮಾಣಗಳಿಗಿಂತಲೂ ಕೂಡ ಅತೀತನಾಗಿ ಅವನನ್ನು ವೇದ್ಯ ಅಂತ ಹೇಳ್ತಾರೆ. ಆದ್ದರಿಂದ ಅಂತಹ ಭಗವಂತ ಪ್ರಮಾಣಗಳಿಂದ ವೇದ್ಯ, ಪ್ರಮಾಣಗಳಿಂದ ಪ್ರತಿಪಾದ್ಯ ಅಂತ ಹೇಳ್ತಾರೆ. ಮುಂದೆ ಮತ್ತೆ ನಿಯಾಮಕ, ಇದೆಲ್ಲದಕ್ಕೂ ಕೂಡ ನಿಯಾಮಕತ್ವ ಹೇಳ್ತಾರೆ. ಸರ್ವ ಧೃತಿರ್ಧಾರಣ ರೂಪತಾ ಮತಿರ್ಮಾಸನ ಸದತ್ವತಃ ಮತಿ. ಮುಂದೆ ಮನುನಾಂನ ಅಜಾದೀನ ಅನೀಶಾ ಯಥೋ ಹರಿ ಈಶಃ. ಭಗವಂತ ಮತಿ ವ್ಯಾಪ್ತನಾದ್ದರಿಂದಾಗಿ ಭಗವಂತನನ್ನ ಮತಿ ಮನು ಅವಬೋಧನೆ ಅಂತ ಹೇಳ್ಕೊತಾರೆ. ಮುಂದೆ ಮನುನಾಮಕನಾಗಿರ್ತಕ್ಕಂತಹ ಬ್ರಹ್ಮಾದಿಗಳಿಗೂ ಈಶ, ಎಲ್ಲರಿಗೂ ಕೂಡ ಈಶನಶೀಲತ್ವಾತ್, ಅವರೆಲ್ಲರನ್ನೂ ಕೂಡ ಭಗವಂತ ಈಶತೃತ್ವಾತ್, ಅವರೆಲ್ಲರನ್ನೂ ಕೂಡ ತನ್ನ ಹಿಡಿತದಲ್ಲಿಟ್ಟುಕೊಂಡಿದ್ದಾನೆ. ಈಶ ಆದ್ದರಿಂದಾಗಿ ಭಗವಂತ ಈಶ ಅಂತ ಅನಿಸಿಕೊಳ್ತಾನೆ. ಮುಂದೆ ಮನೀಷ ಸರ್ವಪ್ರೇರಕ ಜ್ಯೋತಿ, ಹೇಗೆ ಸರ್ವಪ್ರೇರಕ ರೂಪತ್ವಾದ ಜ್ಯೋತಿ, ಎಲ್ಲರಿಗೂ ಪ್ರೇರಣೆಯನ್ನು ಮಾಡುತ್ತಾನೆ. ಮತ್ತು ಸರ್ವದೇಶೇಶು ಕಾಲೇಶು ಸ್ವರೂಪೇಶು ಸರ್ವಶಃ, ಎಲ್ಲ ದೇಶ ಎಲ್ಲ ಕಾಲದಲ್ಲೂ ಕೂಡ ಸಮವಾಗಿ ಇರ್ತಾನೆ. ಆದ್ದರಿಂದಾಗಿ ಇನ್ನು ಸ್ಮೃತಿ ಎಲ್ಲದಕ್ಕೂ ಕೂಡ ಕರ್ತೃ. ಮುಂದೆ ಸಂಕಲ್ಪ ಕರ್ಮಮಾನಸಂ ಸಮಮ್ರಮತೆ ಇತ್ಯೇವ ಸ್ಮೃತಿರ್ನಾಮ ಜನಾರ್ದನಃ ಸರ್ವಸ್ಯ ಕ್ಲಪ್ತಿಕರ್ತೃತ್ವಾದ ಸಂಕಲ್ಪ. ಎಲ್ಲರನ್ನೂ ಕೂಡ ಅವರವರ ಕೆಲಸಗಳಲ್ಲಿ ಅವರನ್ನು ಇರಿಸ್ತಾನಲ್ವ, ಆದ್ದರಿಂದಾಗಿ ಅವರನ್ನು ಸಂಕಲ್ಪ ಅಂತ ಕರೀತಾರೆ. ಇನ್ನು ಸರ್ವಕರ್ತೃತ್ವಾದ ಕರ್ತು ಭಗವಂತ ಕ್ರತು, ಯಜ್ಞ ಅಂತ ಅನಿಸಿಕೊಳ್ತಾನೆ. ಎಲ್ಲರ ಕರ್ತೃತ್ವ ಅವನಲ್ಲಿ ಇದ್ದದರಿಂದಾಗಿ ಅವನು ಕ್ರತು ಅಂತ ಅನಿಸಿಕೊಳ್ತಾನೆ. ಮುಂದೆ ಅಸುರಪ್ಯಸನಾತ್ ಹರಿಹಿ, ಅಸು ಅಪಿ ಅಸನಾತ್ ಹರಿಹಿ. ಭಗವಂತ ಎಲ್ಲ ದೋಷಗಳನ್ನು ನಿರಸನೆ ಮಾಡ್ತಾನೆ. ಭಕ್ತರ ದೋಷಗಳನ್ನು ನಿರಸನೆ ಮಾಡುವ ಮೂಲಕವಾಗಿ ಅವರನ್ನು ಉದ್ಧಾರ ಮಾಡ್ತಾನೆ. ಅದರಿಂದಾಗಿ ಅಸು. ಮತ್ತೊಂದು ಅವನು ಪ್ರೇರಕ, ಪ್ರಾಣಪ್ರೇರಕ. ಅಸು ಶಬ್ದಕ್ಕೆ ಪ್ರಾಣ ಅಂತ ಅರ್ಥ ಇದೆ. ಪ್ರಾಣನಿಗೂ ಪ್ರಾಣ, ಪ್ರಾಣಸ್ಯ ಪ್ರಾಣ ಅಂತ, ಪ್ರಾಣನಿಗೂ ಪ್ರಧಾನಾಗಿದ್ದಾನೆ. ಆದ್ದರಿಂದಾಗಿ ಭಗವಂತನನ್ನು ಅಸು ಅಂತ ಕರೀತಾರೆ. ಮುಂದೆ ಅಮಿತ ಸ್ವರೂಪಸತ್ವಾತ್ ಕಾಮಃ, ಅಮಿತ ಆನಂದ, ಏನು ಲೆಕ್ಕವಿಲ್ಲದಿರತಕ್ಕಂತಹ ಆನಂದ ಸ್ವರೂಪ ಭಗವಂತನದ್ದು. ಆದ್ದರಿಂದಾಗಿ ಕಾಮ
ಮುಂದೆ ಅವಶ, ಯಾರ ಅಧೀನಕ್ಕೂ ತಾನಿಲ್ಲ, ತನ್ನ ವಶವಾಗಿ ತಾನಿರ್ತಾನೆ. ತಾನು ಇನ್ನೊಬ್ಬರ ಅಧೀನವಾಗಿದ್ದಾನೆ ಇಲ್ಲವೇ ಇಲ್ಲ. ಅವಶಃ, ಯಾರ ಒಡೆತನಕ್ಕೂ ಯಾರ ಅಧೀನದಲ್ಲಿಯೂ ಇಲ್ಲ. ಸ್ವತಂತ್ರ, ತನ್ನನ್ನು ತಾನು ನಿಯಂತ್ರಣ ಮಾಡಿಕೊಂಡು ತಾನಿದ್ದಾನೆ. ಹೀಗೆ ಎಲ್ಲದಕ್ಕೂ ಕೂಡ ಭಗವಂತನನ್ನು ಅವಶ ಅಂತ ಅವನನ್ನು ಸಮನ್ವಯ ಮಾಡ್ತಾರೆ. ಮುಂದೆ ಎಲ್ಲ ಹೆಸರುಗಳು ಭಗವಂತನದ್ದು ಹೇಳ್ತಾರೆ. ಅಮೇಯ ಆನಂದ ರೂಪತ್ವ ಕಾಮ ಇತ್ಯಭಿಧೀಯತೆ ಅವಶ ಸ್ವತಂತ್ರತ್ವ ತ್ರಯೋವಿಂಶತಿ ನಾಮಕಂ. ಈ 23 ನಾಮಗಳು ಇದು ಭಗವಂತನದ್ದು. ತಿಳ್ಕೊಳ್ಬೇಕು, ಇದನ್ನು ಉಪಾಸನೆ ಮಾಡಬೇಕು. ನಾವು ತಿಳ್ಕೊಳ್ಳಿಕ್ಕೆ ಯೋಗ್ಯ. ಯಾಕೆ ಉಪಾಸನೆ ಕಿಂಚಿತ್ತು ಇದನ್ನೆಲ್ಲ ಉಪಾಸನೆಯನ್ನು ಬ್ರಹ್ಮಾದಿಗಳು ಇಂದ್ರಾದಿಗಳು ಮಾಡ್ತಾರೆ. ಆದರೆ ಇದನ್ನು ಎಲ್ಲ ನಾಮಗಳು ಕೂಡ ಭಗವಂತನದ್ದು. ಇದು ಭಗವಂತನಿಗೆ ಇಷ್ಟು ನಾಮಗಳು, ಎಲ್ಲ ನಾಮಗಳು ಅವನದ್ದೇ. ಯಾಕೆ ಸರ್ವ ಪದಗಳು, ಸರ್ವ ಶಬ್ದಗಳು ಕೂಡ ಅಕಾರಾದಿ ಕ್ಷಕಾರ ಪರ್ಯಂತ ಯಾವ ಯಾವ ವರ್ಣಗಳಿದೆಯೋ ಎಲ್ಲ ವರ್ಣಗಳು, ಎಲ್ಲ ವರ್ಣಗಳು ಕೂಡ ಆ ಭಗವದ್ವಾಚ್ಯವಾಗಿದೆ ಅಂತ ಹೇಳಿಕೊಂಡು ಅಂತ ಹೇಳ್ತಾರೆ. ಯೋ ದೇವಾನಾಂ ನಾಮಧಾ ಏಕೈವ. ಎಲ್ಲ ನಾಮಗಳು, ದೇವತೆಗಳ ನಾಮಗಳೂ ಕೂಡ ಸ್ತ್ರೀವಾಚಕವಾಗಿ ಪುರುಷವಾಚಕವಾಗಿ, ಇನ್ನು ಎಲ್ಲ ವಾಚ್ಯವಾಗಿರತಕ್ಕಂತಹ ಇತರ ದೇವತಾ ವಾಚ್ಯವಾಗಿರತಕ್ಕಂತಹ ಎಲ್ಲ ಶಬ್ದಗಳು ಕೂಡ ಭಗವಂತನದ್ದು ಅಂತ ಹೇಳಿಕೊಂಡು ಸಮನ್ವಯವನ್ನು ಮಾಡುತ್ತಾರೆ. ಹೀಗೆ ತಿಳ್ಕೊಂಡದ್ರಿಂದಾಗಿ ಯೋ ವೇದ ಏವಂ ಹರಿ, ಭಗವಂತನನ್ನು ತಿಳ್ಕೊಳ್ಳಬೇಕು. ಸಮ್ಯಕ್ ತಿಳ್ಕೊಂಡು ಹೇಗೆ ತಿಳ್ಕೊಳ್ಳೋದು? ಯಥಾರ್ಥ ಜ್ಞಾನ ಇರಬಾರ್ದು, ಅಯಥಾರ್ಥ ಜ್ಞಾನವೂ ಇರಬಾರ್ದು, ಅನ್ಯಥಾ ಜ್ಞಾನವೂ ಇರಬಾರ್ದು, ಭ್ರಮಾತ್ಮಕ ಜ್ಞಾನವೂ ಇರಬಾರ್ದು. ನಮಗೆ ನಾನು ತಿಳ್ಕೊಂಡದ್ದೇ ಸರಿ ಅಂತ ಇರ್ತದೆ. ತಾನು ಇನ್ನೊಬ್ಬರ ಹೇಳಿದ್ದನ್ನು ಕೇಳಲಿಕ್ಕೂ ಇಲ್ಲ, ಮತ್ತು ತಾನೇ ಸರ್ವಜ್ಞ ಅಂತ ಹೇಳಿಕೊಂಡಿರತಕ್ಕಂಥ ಒಂದು ಭ್ರಮೆ. ಎರಡೂ ಕೂಡ ತುಂಬ ಅನಾರೋಗ್ಯವಾಗಿರತಕ್ಕಂತಹದ್ದು. ಯಾಕೆ? ಭಗವಂತನನ್ನು ತಿಳ್ಕೊಳ್ಬೇಕು ಅಂತ ಅಂದರೆ ಯಥಾರ್ಥ ಜ್ಞಾನ ಬೇಕು. ಅಸುರರಿಗೆ ದುರ್ಯೋಧನನು ನೋಡಿದ್ದಾನೆ ಕೃಷ್ಣನನ್ನು. ಅದೇ ರೀತಿಯಾಗಿ ಭೀಮಸೇನಾದಿಗಳು ಇನ್ನು ಜ್ಞಾನಿಗಳು ಕೂಡ ನೋಡಿದ್ದಾರೆ. ಇಬ್ಬರೂ ಕೂಡ ಭಗವಂತನನ್ನು ನೋಡಿದ್ದಾರೆ. ಅದರಲ್ಲಿ ಜ್ಞಾನಿಗಳಿಗೆ ಮೋಕ್ಷವಾಯಿತು, ಅಸುರರಿಗೆ ಯಾಕೆ ಅಂಧನವಸ್ಸ ಇತ್ಯಾದಿಗಳಾಯಿತು. ಭಗವಂತನನ್ನು ಕಾಣಬೇಕು. ಕಾಣುವುದು ಹೇಗೆ ಅಂತ ಕೇಳಿದರೆ ಅದಕ್ಕೆ ಜ್ಞಾನ, ಯಥಾರ್ಥವಾಗಿರತಕ್ಕಂತಹ ಜ್ಞಾನ. ಭಗವಂತನನ್ನು ತಿಳ್ಕೊಳ್ಳುವುದಕ್ಕೆ ಯಥಾರ್ಥ ಜ್ಞಾನ ಚೆನ್ನಾಗಿ ತಿಳ್ಕೊಂಡಿತು ಅಂತಾದರೆ ಸರಿಯಾಗಿ ತಿಳ್ಕೊಳ್ಳಬೇಕು. ಯಾರು ಭಗವಂತನನ್ನು ಸರಿಯಾಗಿ ತಿಳ್ಕೊಳ್ಳುತ್ತಾನೆ, ಮುಚ್ಚತೆ ಅಖಿಲ ಸಂಸ್ಕೃತಿಯೇ, ಎಲ್ಲ ಈ ಸಂಸಾರದ ಜಂಜಾಟಗಳು, ನನ್ನದು ನಾನು ಇತ್ಯಾದಿ ಜಂಜಾಟಗಳಿಂದ ಒದ್ದಾಡ್ತಾ ಇರ್ತಾನೆ. ನನ್ನ ಮನೆ, ನನ್ನ ಹೆಂಡತಿ, ನನ್ನದು ಅಂತ ಹೇಳಿಕೊಂಡು ಒಂದು ವ್ಯವಸ್ಥಿತವಾಗಿರತಕ್ಕಂಥ ತಾನು ಜೀವ ಒದ್ದಾಡ್ತಾ ಇರ್ತಾನೆ. ಈ ಒದ್ದಾಟ, ಇದರ ಬಿಡುಗಡೆ, ಇದನ್ನು ಬಿಡಿಸಿ ಹೋಗಬೇಕಾದ ಎಲ್ಲಿಗೆ ಅಂತ ಕೇಳಿದರೆ ಆ ಭಗವಂತನ ವ್ಯವಸ್ಥೆಗೆ. ಭಗವಂತನನ್ನು ತಿಳ್ಕೊಳ್ಳಬೇಕು. ಈ ಏನು ವ್ಯವಸ್ಥೆಯಿಂದ ಬಿಟ್ಟು, ಈ ಒಂದು ಜಂಜಾಟದಿಂದಾಗಿ ಬಿಟ್ಟು, ಅಖಿಲ ಸಂಸ್ಕೃತಿಯೇ ಸಂಸಾರದ ವ್ಯವಸ್ಥೆಯಿಂದ ಬಿಟ್ಟು ಪೂರ್ತಿ ಆ ಭಗವಂತನ ಕಡೆಗೆ ಹೋಗಬೇಕು ಅಂತಾದರೆ ಉಪಾಸನೆ ಮಾಡಬೇಕು. ಉಪಾಸನೆ ಮಾಡಿದ ಅಂತ ಹೇಳಿದರೆ ಆವಾಗ ಮುಚ್ಯತೆ, ಶೀಘ್ರವಾಗಿ ಮುಚ್ಚುತ್ತಾನೆ, ಮೋಕ್ಷವನ್ನು ತಾನೆ. ಬಿಡುಗಡೆಗೆ ಮಾರ್ಗ ಯಾವುದು ಕೇಳಿದರೆ ಭಗವಂತ. ಭಗವಂತನನ್ನು ಬಿಟ್ಟು ಬೇರೆ ಮಾರ್ಗದ ಮೂಲಕವಾಗಿ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಕರ್ಮದ ಮೂಲಕವಾಗಿ ಹೋಗ್ತೇನೆ. ಭಗವಂತನನ್ನು ಕರ್ಮದ ಮೂಲಕವಾಗಿ ಭಗವಂತನ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಕರ್ಮದಿಂದಾಗಿ ಶುದ್ಧಿ
ಏನಾಯಿತು? ಒಳಗಿನ ಮನಃಶುದ್ಧಿ ಆಯಿತು, ಆತ್ಮಶುದ್ಧಿ ಆಯಿತು, ಅಂತರಂಗ ಶುದ್ಧಿ ಆಯಿತು. ಅಂತರಂಗ ಶುದ್ಧಿಯ ಮೂಲಕವಾಗಿ ತನ್ಮೂಲಕವಾಗಿ ಅವನಿಗೆ ಅಜ್ಞಾನ, ಆ ಜ್ಞಾನದ ಮೂಲಕವಾಗಿ ಜ್ಞಾನೇನೈವ ಪರಂಪದಂ, ಜ್ಞಾನಕ್ಕಿಂತ ಭಿನ್ನವಾಗಿರತಕ್ಕಂಥ ಮಾರ್ಗ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಅದಕ್ಕಿಂತ ಸುಲಭವಾಗಿರ್ತಕ್ಕಂಥದ್ದಿಲ್ಲ. ಭಗವಂತ ಬೇಕು, ಭಗವಂತನನ್ನು ತಿಳ್ಕೊಳ್ಳಬೇಕು, ಅದಕ್ಕಿರತಕ್ಕಂಥದ್ದು ಉಪಾಯ ಕೇವಲ ಅದು ಜ್ಞಾನ ಮಾತ್ರ. ಭಾಷ್ಯದಲ್ಲಿಯೂ ಕೂಡ ಅಣುಭಾಷ್ಯದಲ್ಲಿ ಜ್ಞಾನೇನೈವ ಪರಂಪದಂ ಯಾದಿ ತಸ್ಮಾತ್ ರಕ್ತಸ್ಥಂ ಜ್ಞಾನಮೇವ ಸಮಾಶ್ರಯೇತ್, ಜ್ಞಾನಮೇವ ಸಮಾಶ್ರಯೇತ್. ನಿನಗೆ ಮೋಕ್ಷ ಬೇಕಾ? ಜ್ಞಾನವನ್ನು ಹಿಡ್ಕೊ, ಜ್ಞಾನ ಮಾರ್ಗವನ್ನು ಹಿಡ್ಕೊ. ಅದಕ್ಕೋಸ್ಕರವಾಗಿಯೇ ಅಲ್ಲಿ ಜ್ಞಾನ ಎಂಬಂತಹ ಒಂದು ಆ ಪಾದವನ್ನೇ ಇಟ್ಟಿದ್ದಾರೆ. ಕರ್ಮಕ್ಷಯ, ಮಾರ್ಗ, ಭೋಗ, ಹೀಗೆ ಉತ್ಕ್ರಾಂತಿ, ಮಾರ್ಗ, ಭೋಗ ಅಂತ ಹೇಳಿಕೊಂಡು ಅದಕ್ಕೆ ಜ್ಞಾನಕ್ಕೂ ಕೂಡ ಒಂದು ಪ್ರತ್ಯೇಕವಾಗಿ ಒಂದು ಅಧ್ಯಾಯವನ್ನು ಇಡ್ತಾರೆ. ಅಲ್ಲಿ ಭಾಷ್ಯವನ್ನು ಸೂತ್ರವನ್ನು ಮಾಡುವಾಗ ಸೂತ್ರವನ್ನು ವೇದವ್ಯಾಸರು ಮಾಡಿದರು. ಅದರಲ್ಲಿ ಜ್ಞಾನಕ್ಕೋಸ್ಕರವಾಗಿ ಜ್ಞಾನದ ವ್ಯವಸ್ಥೆಗೋಸ್ಕರವಾಗಿ ಒಂದು ವ್ಯವಸ್ಥೆಯನ್ನು ಮಾರ್ಗವನ್ನು ಸೂತ್ರವನ್ನು ಮಾಡಿ ಅದಕ್ಕೋಸ್ಕರವಾಗಿ ಒಂದು ಅಧಿಕರಣವನ್ನು ಇಟ್ಟಿರ್ತಾರೆ, ಒಂದು ಅಧ್ಯಾಯವನ್ನು ಇಡ್ತಾರೆ. ಈ ಜ್ಞಾನ ಅತೀ ಅವಶ್ಯಕ. ಕೇವಲ ಕರ್ಮ ಅದು ಭಗವಂತನನ್ನು ಸಾಧಿಸಲಿಕ್ಕೆ, ಭಗವಂತನನ್ನು ಕಾಣಲಿಕ್ಕೆ ಅದು ಉಪಯೋಗ ಅಲ್ಲ ಎಂಬುದನ್ನು ತಿಳಿಸ್ತಾರೆ. ಮುಂದೆ ಏಷ ಬ್ರಹ್ಮ ಏಷ ಇಂದ್ರ ಏಷ ಪ್ರಜಾಪತಿ ಏತೇ ಸರ್ವೇ ದೇವಾ ಇಮಾನಿ ಚ ಪಂಚಮಹಾಭೂತಾನಿ ಅಂತ ಹೇಳಿಕೊಂಡು ಏನು ಪೃಥಿವೀ ಅಪ್ತೇಜೋ ವಾಯು ಆಕಾಶ 5 ಮಹಾಭೂತಗಳು, ಪಂಚಮಹಾಭೂತಗಳು. ಆ ಪಂಚಮಹಾಭೂತಗಳು ಅದರಲ್ಲಿ ಚತುರ್ಮುಖ, ಇಂದ್ರ, ರುದ್ರ ಎಲ್ಲ ದೇವತೆಗಳು. ಅದಾದ ಮೇಲೆ ಅಧಿಭೂತದಲ್ಲಿ ಪೃಥಿವೀ, ಆಕಾಶ, ಪೃಥಿವೀ, ವಾಯು, ಆಕಾಶ, ಜಲ, ತೇಜಸ್ಸು, ಈ ಪಂಚಮಹಾಭೂತಗಳು. ಈ ಅಭಿಮಾನಿ ದೇವತೆಗಳು ಚತುರ್ಮುಖ, ಇಂದ್ರ, ರುದ್ರ, ಇದೆಲ್ಲ ಈ ದೇವತೆಗಳು ಪಂಚಮಹಾಭೂತಗಳಲ್ಲಿ ಅಭಿಮಾನಿ ದೇವತೆಗಳಾಗಿದ್ದಾರೆ. ಪೃಥಿವೀ ಆಪಃ ಜ್ಯೋತಿಂಷಿ ಇತ್ಯೇತಾನಿ ಇಮಾನಿ ಕ್ಷುದ್ರಂ ಇಶ್ರಾಣೀವ ಬೀಜಾನಿ ಇತರಾಣಿ ಅಂಡಜಾನಿ. ಹೀಗೆ ಮುಂದೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಹೇಳ್ತಾ ಬರ್ತಾರೆ. ಯಾವುದೆಲ್ಲ ಅಂತ ಕೇಳಿದ್ರೆ, ಮೋಕ್ಷಯೋಗ್ಯ ಚೇತನರಿಗಿಂತ ಬೇರೆಯಾಗಿರ್ತಕ್ಕಂಥ ಕ್ಷುದ್ರ ಜಂತುಗಳು, ಮಾನುಷ ಜೀವ ಸಂಸಾರಿ ಜೀವರು, ಇವರಿಗಿಂತ ಬೇರೆಯಾಗಿರ್ತಕ್ಕಂಥ ಆಸುರಿ ಸ್ವಭಾವದ ಜೀವರಾಶಿಗಳು. ಹೀಗೆ 3 ಬಗೆ: ನಿತ್ಯ ಸಂಸಾರಿಗಳು, ಮತ್ತು ಆಸುರಿ ಸ್ವಭಾವ, ಮತ್ತು ಮೋಕ್ಷಯೋಗ್ಯ ಚೇತನರು. 3 ಜೀವರಾಶಿಗಳು. ಈ 3 ಜೀವರಾಶಿಗಳು ಸದಾ ಮುಕ್ತಿಯೋಗ್ಯರು ಇದ್ದಾರೆ, ಆಸುರಿ ಜೀವರಾಶಿಗಳು ಇದ್ದಾರೆ, ಇನ್ನೂ ನಿತ್ಯ ಸಂಸಾರಿಗಳು. ಅವರು ಇದೇ ವ್ಯವಸ್ಥೆಯಲ್ಲಿ ಬಿದ್ದು ಒದ್ದಾಡ್ತಾ ಇರ್ತಾರೆ. ಮುಂದೆ ನಾನಾ ಬೀಜ, ಯಾವುದು ಬೇರೆ ಬೇರೆ ಸ್ವಭಾವಗಳು, ಆಸುರಿ ಸ್ವಭಾವ, ಸಾತ್ವಿಕ ಸ್ವಭಾವ, ತಾಮಸ. ಇವರು ಕೆಳಗಿನೇ ಹೋಗ್ಲಿಕ್ಕಿರುವವರು, ಎಲ್ಲಿಗೆ? ಅಂಧತಮಸ್ಸಿಗೆ ಹೋಗ್ಲಿಕ್ಕಿರತಕ್ಕಂತಹ ಜೀವರಾಶಿಗಳು. ಇನ್ನು ಮುಂದೆ ಅಂಡಜಾನಿ, ಚಾರುಜಾನಿ, ಸ್ವೇಜಜಾನಿ, ಬುದ್ಧಿಜಾನಿ, ಅಶ್ವ, ಗಾವ, ಪುರುಷ, ಹಸ್ತಿ. ಇದರಲ್ಲಿ ಬೇರೆ ಬೇರೆ ಜೀವಗಳನ್ನು ಹೇಳ್ತಾರೆ. ಚೇತನರು ಯಾವುದು ಅಂತ ಕೇಳಿದ್ರೆ, ಒಂದು ಚೇತನರು ಮೊಟ್ಟೆಯಿಂದ ಹುಟ್ಟುವಂತಹ ಹಕ್ಕಿ, ಹಾವು ಇತ್ಯಾದಿಗಳು. ಇನ್ನು ಹೊಟ್ಟೆಯ ಗರ್ಭದಲ್ಲಿ ಹುಟ್ಟತಕ್ಕಂತಹ ಜೀವರಾಶಿಗಳು, ಇದರಲ್ಲಿ ಜೀವರಾಶಿಗಳು. ಅದಾದ ಮೇಲೆ ಪಶು, ಇದೆಲ್ಲ. ಇನ್ನು ತೇವ ಅಂಶದಲ್ಲಿ ಹುಟ್ಟತಕ್ಕಂತಹ ಜೀವರಾಶಿಗಳು, ಕ್ರಿಮಿ ಕೀಟಗಳು, ಸ್ವೇದಜಗಳು. ಕ್ರಿಮಿ ಅದೆಲ್ಲ ನಮ್ಮ ಬೆವರಿನ ಅಥವಾ ತೇವಾಂಶದಲ್ಲಿ ಹುಟ್ಟತಕ್ಕಂತಹ ಜೀವರಾಶಿಗಳು, ಕ್ರಿಮಿ ಕೀಟಗಳು. ಇನ್ನು
ನೆಲವನ್ನು ಭೇದಿಸಿಕೊಂಡು ಹೋಗ್ತಿರ್ತಕ್ಕಂಥ ಮೊಳಕೆ ಮತ್ತು ಗಿಡ ಇತ್ಯಾದಿಗಳು ಇದೆಲ್ಲವೂ ಕೂಡ ಮುಂದೆ ಕುದುರೆ, ಗೋವು, ಮನುಷ್ಯ, ಆನೆ ಇತ್ಯಾದಿ ಹೀಗೆ ಸ್ಥಾವರ ಜಂಗಮ ಎಲ್ಲ ಜೀವರಾಶಿಗಳು ಕೂಡ ಬಗೆಯನ್ನು ಹೇಳ್ತಾರೆ. ಅದಾದ ಮೇಲೆ ಕಲ್ಲು, ಅಚೇತನವಾಗಿರ್ತಕ್ಕಂತಹ ಜೀವರಾಶಿಗಳು, ಚೇತನ ರಹಿತರಾಗಿರ್ತಕ್ಕಂತಹ ಜೀವರಾಶಿಗಳು, ಇದರಲ್ಲಿ ಕಿಂಚಿತ್ತೂ ಕೂಡ ಚೈತನ್ಯ ಇಲ್ಲ, ಏನು ಜಡವಾಗಿರ್ತಕ್ಕಂಥವುಗಳು. ಇನ್ನು ಮುಕ್ತರು, ಈ ಮುಕ್ತರು ಕೂಡ ಭಗವಂತನನ್ನೇ ಅವರು ಅಧೀನವಾಗಿರ್ತಾರೆ. ಮತ್ತು ಭಗವಂತ ಒಬ್ಬನೇ ಸ್ವತಂತ್ರನಾಗಿ ತಾನು ಮಾತ್ರ ಇರ್ತಾನೆ, ಯಾರ ವ್ಯವಸ್ಥೆಯಲ್ಲಿ ತಾನು ಆನಂದವಾಗಿರ್ತಾನೆ. ಇನ್ನೊಬ್ಬರನ್ನು ಯಾವುದೇ ಕಾರಣಕ್ಕೂ ಕೂಡ ಆ ಭಗವಂತ ಯಾರ ಅಧೀನಕ್ಕೂ ಒಳಪಡದೆ ತಾನು ಮಾತ್ರ ಒಳ್ಳೆಯ ರೀತಿಯಾಗಿ ತಾನಿರ್ತಾನೆ. ಅದಾದ ಮೇಲೆ ಭಗವಂತ ದೇಶ, ಕಾಲ ಎಲ್ಲ ರೀತಿಯಿಂದಲೂ ಕೂಡ ವ್ಯಾಪ್ತನಾಗಿ ಪೂರ್ಣನಾಗಿ ಇರ್ತಾನೆ ಅಂತ ಹೇಳಿಕೊಂಡು ಹೇಳ್ತಾರೆ. ಪ್ರಜ್ಞಾನ ನೇತ್ರೋ ಆಲೋಕ ಪ್ರಜ್ಞಾ ಪ್ರತಿಷ್ಠಾ ಪ್ರಜ್ಞಾನಂ ಬ್ರಹ್ಮ. ಹೀಗೆ ಭಗವಂತನನ್ನು ಪ್ರಜ್ಞಾನಂ ಬ್ರಹ್ಮ, ಇದು ಜ್ಞಾನ. ಭಗವಂತ ಬೇರೆಯಲ್ಲ, ಜ್ಞಾನ ಬೇರೆ ಅಲ್ಲ. ಅಂದರೆ ಜ್ಞಾನಕ್ಕಿಂತ ಭಿನ್ನವಾಗಿರತಕ್ಕಂತಹದ್ದು ಭಗವಂತ ಹೌದು. ಭಗವಂತ ಜ್ಞಾನ ಸ್ವರೂಪ. ಅಂದರೆ ಜ್ಞಾನ ಬೇಕು. ಯಾಕೆ? ಭಗವಂತನನ್ನು ತಿಳ್ಕೊಳ್ಬೇಕು ಅಂತಾದರೆ ಜ್ಞಾನ ಅವಶ್ಯಕ. ಆ ಜ್ಞಾನ ಇತ್ತು ಅಂತಾದರೆ, ಜ್ಞಾನ ಉಂಟು ಅಂತಾದರೆ ಅದರ ಮೂಲಕವಾಗಿ ಭಗವಂತ ವೇದ್ಯ ಎಂಬುದನ್ನು ಉಪನಿಷತ್ತು ಹೇಳ್ತದೆ. ಹೀಗೆ ಭಗವಂತನ ಇನ್ನಷ್ಟು ವಿಚಾರಗಳನ್ನು ಉಪನಿಷತ್ತು ಮುಂದೆ ಅವರನ್ನು ತಿಳಿಸ್ತದೆ. ಅದನ್ನು ಮುಂದಕ್ಕೆ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣ ವಸ್ತು.